ಮ್ಯಾಂಗ್ಳೂರಿಯನ್ ಸ್ಟೈಲ್ ಯಾಮ್ ಆ್ಯಂಡ್ ಕಡಲೆ ಸುಕ್ಕ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಟೆಂಪಲ್ ಥರನೇ ಆಗುತ್ತೆ, ಆದರೆ ನಾನು ಸ್ವಲ್ಪ ಆನಿಯನ್ ಯೂಸ್ ಮಾಡೋದ್ರಿಂದ ಟೆಂಪಲ್ ಸ್ಟೈಲ್ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ, ಆದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ಇಲ್ಲಿ ಬ್ಯಾಡಗಿ ಚಿಲ್ಲಿ ಮತ್ತು ಧನಿಯಾ ಜೀರಾ ತಗೊಂಡು ಹುರಿತೇನೆ ಅದನ್ನು ಕರಿಪತ್ತದ ಜೊತೆಗೆ. ಈ ಹುರಿದ ಮೇಲೆ ಇದನ್ನು ಫಸ್ಟಿಗೆ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ಅದು ಪೌಡ್ರ್ ಆದಮೇಲೆ ತೆಂಗಿನಕಾಯಿಯನ್ನು ಹುರಿದುಬಿಟ್ಟು ಅದೇ ಮಸಾಲದೊಂದಿಗೆ ನಾವು ಇದನ್ನು ಕೂಡ ಪೌಡ್ರ್ ಮಾಡಬೇಕು. ಇದಕ್ಕೆ ಹಸಿ ಸಾಸಿವೆ ಕೂಡ ಹಾಕ್ಬೋದು. ಇದೇ ಮಸಾಲ ಜೊತೆ ಸಾಸಿವೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಅದು ಕೂಡ ಟೇಸ್ಟ್. ನಂತರ ನೋಡಿ ಸೈಡಲ್ಲಿ ನಾನು ಪೌಡ್ರ್ ಮಾಡ್ಕೊಂಡು ಇಟ್ಟಿದ್ದೇನೆ ತೆಂಗಿನಕಾಯಿ ಜೊತೆಗೆ. ಸುವರ್ಣಗೆಡ್ಡೆಯನ್ನು ನಾವು ಸಪ್ರೇಟಾಗಿ ಬೇಯಿಸಬೇಕು, ಜಾಸ್ತಿ ಬೇಯಬಾರ್ದು, ಯಾಕೆಂದರೆ ಮಿಕ್ಸ್ ಮಾಡುವಾಗ ಮುದ್ದೆ ಆಗುತ್ತೆ. ಮತ್ತು ಕಡಲೆ ಕೂಡ, ಯಾವ ಕಡಲೆ ಕೂಡ ಆಗುತ್ತೆ, ಕಪ್ಪು ಮತ್ತು ಇದು. ನನಗೆ ಈ ಕಡಲೆ ಇಷ್ಟ, ಅದಕ್ಕೆ ನಾನು ಇದನ್ನು ಹಾಕಿದ್ದೇನೆ. 2 ಆನಿಯನ್, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ನೋಡಿ ಈ ರೀತಿಯ ತರಿ ಪೌಡ್ರ್ ಆಗಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಣ್ಣೆಗೆ ಸಾಸಿವೆ ಹಾಕಿಬಿಟ್ಟು ಅದು ಒಡೆದ ಮೇಲೆ ಸಾಸಿವೆ, ನಂತರ ಆನಿಯನ್ ಹಾಕ್ತೇನೆ. ಸಾಸಿವೆ ಒಡೆಯದೇ ಹಾಕಬೇಡಿ, ಕಹಿ ಆಗುತ್ತೆ. ಇದು ಆನಿಯನ್ ಕೂಡ ನಾನು ಅದಕ್ಕೆ ಹಾಕ್ತೇನೆ. ಆನಿಯನ್ ಬಾಡಿದ ಮೇಲೆ ಟೊಮೆಟೊ ಹಾಕಿಬಿಟ್ಟು, ಟೊಮೆಟೊ ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನಾನು ಸಾಲ್ಟ್ ಹಾಕಿಬಿಟ್ಟು ಟೊಮೆಟೊ ಬೇಯೋ ತನಕ ವೆಯ್ಟ್ ಮಾಡ್ತೇನೆ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅದು ಪೀಸ್ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಾಗೋದಿಲ್ಲ. ನಾನಿಲ್ಲಿ ಹಲ್ದಿ ಹಾಕ್ತೇನೆ, ನನಗೆ ಸ್ವಲ್ಪ ಹಲ್ದಿ ಅಂದರೆ ತುಂಬಾ ಪ್ರೀತಿ, ಎಲ್ಲದಕ್ಕೂ ಹಲ್ದಿ ಹಾಕ್ತೇನೆ. ಸೊ ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನಂತರ ನಾನು ನೋಡಿ ಈ ಥರ ಅದನ್ನು ಮ್ಯಾಶ್ ಮಾಡ್ತೇನೆ ಪೀಸ್ ಬಾಯಿಗೆ ಸಿಗೋದಾಗಿ. ನಂತರ ಗ್ರೈಂಡ್ ಮಾಡಿದಂಥ ಪೌಡ್ರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೂಡ ಇದಕ್ಕೇ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ಚೆನ್ನಾಗಿ ಹಾಕ್ತೇನೆ, ಯಾಕೆಂದರೆ ನಾವು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಹಾಕಿದರೆ ಆಯಿತು, ಒಂದೇ ಸಲ ಎಲ್ಲ ಹಾಕಿದರೆ ಗಶಿ ಆಗುತ್ತೆ ಅದು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಇಡ್ತೇನೆ, ಯಾಕೆಂದರೆ ಆ ಮಸಾಲದು ಎಲ್ಲ ಫ್ಲೇವರ್ಸ್ ಅದರ ಪೀಸ್ಗೆ ಒಳಗಡೆ ಎಳ್ಕೊಳ್ಳಿ ಅಂತ ಅಷ್ಟು. ನಾನು ಫಸ್ಟಿಗೆ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿದ್ದೇನೆ. ಇವಾಗ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟಿ ಆಗುತ್ತೆ ಇದು, ಟೆಂಪಲ್ ಥರನೇ, ಟೆಂಪಲಲ್ಲಿ ಹೇಗೆ ತಿಂತೀವಿ ನೋಡಿ ಅದೇ ಥರ ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡಿ ಹೇಗೆ ಬಂದಿದೆ ಅಂತ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ವೈಟ್ ರೈಸ್, ಅದಕ್ಕೆ ರಸಮ್ ಅಥವಾ ದಾಲ್ ಜೊತೆ ತುಂಬ ಚೆನ್ನಾಗಾಗುತ್ತೆ, ಅಥವಾ ಚಪಾತಿ ಪೂರಿಗೂ ಒಳ್ಳೆಯದಾಗುತ್ತೆ ತಿನ್ನೋಕ್ಕೆ. ನನ್ನ ರೆಸಿಪಿ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ರೆಸಿಪಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾನು ಹಾಕಿದ ಹೊಸ ವೀಡಿಯೋ ನಿಮಗೆ ಬರೋದಿಲ್ಲ ಇಲ್ಲ ಅಂದರೆ. ಇಲ್ಲಿ ತನಕ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.